ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ 9ನೇ ಪ್ರಶ್ನೆ. ಕಲ್ಲಿದ್ದಲು ಡಾಂಬರಿನಿಂದ ಪಡೆದ ಕೀಟ ವಿಕರ್ಷಕ ಅಂತ ಹೇಳಿದ್ದಾರೆ. ಹಾಗಿದ್ರೆ ಕೀಟ ವಿಕರ್ಷಕ ಅಂದ್ರೆ ಏನು? ಕೀಟವನ್ನ ಓಡಿಸುವಂತಹ ವಸ್ತು, ಅದನ್ನ ಕೀಟ ವಿಕರ್ಷಕ ಕರಿತೀವಿ. ಈಗ ಕಲ್ಲಿದ್ದಲು ಡಾಂಬರಿನಿಂದ ಪಡೆಯುವಂತಹ ಕೀಟ ವಿಕರ್ಷಕದ ಹೆಸರನ್ನ ಅವರು ಕೇಳಿದ್ದಾರೆ. ನಾವು ಕಲ್ಲಿದ್ದಲು ಡಾಂಬರಿನಿಂದ ಯಾವ ಕೀಟ ವಿಕರ್ಷಕವನ್ನ ತಯಾರು ಮಾಡ್ತೀವಿ? ಪ್ಯಾರಾಫಿನ್ ಹೌದಾ? ಇಲ್ಲ, ಪ್ಯಾರಾಫಿನ್ ತಪ್ಪು. ಪ್ಯಾರಾಫಿನ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಮೇಣದ ಬತ್ತಿಗಳಲ್ಲಿ ಪ್ಯಾರಾಫಿನ್ ಗಳನ್ನ ಉಪಯೋಗಿಸ್ತೀವಿ. ಅದೇ ತರ ವ್ಯಾಸ್ಲಿನ್ ಕೇಳಿದೀರಾ? ವ್ಯಾಸ್ಲಿನ್ ಅಡ್ವರ್ಟೈಸ್ಮೆಂಟ್ ಬರ್ತಿರ್ತದಲ್ಲ, ವ್ಯಾಸ್ಲಿನ್ ಗಳಲ್ಲಿ ಪ್ಯಾರಾಫಿನ್ ಅನ್ನ ಉಪಯೋಗಿಸ್ತೀವಿ. ಇದು ತಪ್ಪಾದ ಉತ್ತರ. ನ್ಯಾಫ್ತಲೀನ್, ನೀವು ಮನೆಯಲ್ಲೆಲ್ಲ ಕಪಾಟಲ್ಲಿ ಬಟ್ಟೆಯನ್ನ ಇಡುವಾಗ ಜಿರಳೆ ಎಲ್ಲ ಬರಬಾರ್ದು ಅಂತ ಒಂದು ಗುಳಿಗೆ ಟೈಪ್ ಇಡ್ತಾರೆ, ನೋಡಿರ್ಬಹುದು ಅಲ್ವಾ? ಬಿಳಿ ಕಲರ್ ಗುಳಿಗೆ ಇರ್ತದೆ, ಅದು ನ್ಯಾಪ್ತಲಿನ್ ಗುಳಿಗೆ. ಕೆಲವೊಬ್ರು ಆಡು ಭಾಷೆಯಲ್ಲಿ ಡಾಂಬರ್ ಗುಳಿಗೆ ಅಂತ ಹೇಳ್ತಾರೆ. ಅದು ನ್ಯಾಪ್ತಲಿನ್ ಗುಳಿಗೆ ಆಗಿರುತ್ತೆ. ಅದನ್ನ ಜಿರಳೆ ಇದೆಲ್ಲ ಬರಬಾರ್ದು ಬಟ್ಟೆಗಳಿಗೆ ಅನ್ನೋ ಕಾರಣಕ್ಕಾಗಿ ಇಡ್ತಾರೆ. ಇದನ್ನ ಕೀಟ ವಿಕರ್ಷಕ ಅಂತ ಹೇಳಬಹುದಾ? ಹೌದು, ನ್ಯಾಪ್ತಲೀನ್ ಏನಿದೆ ಅದು ಕೀಟ ವಿಕರ್ಷಕ. ಕೀಟ ವಿಕರ್ಷಕ ಅಂದ್ರೆ ನ್ಯಾಪ್ತಲೀನ್ ಆಗಿರುತ್ತೆ. ಬಿಟುಮಿನ್, ಇದು ಕೂಡ ತಪ್ಪಾದ ಉತ್ತರ. ಬಿಟುಮಿನ್ ಪೆಟ್ರೋಲಿಯಂನ ಒಂದು ಉತ್ಪನ್ನ ಆಗಿರುತ್ತೆ, ಅದು ಕಲ್ಲಿದ್ದಲಿನ ಉತ್ಪನ್ನ ಅಲ್ಲ. ಬಿಟುಮಿನ್ ಪೆಟ್ರೋಲಿಯಂನ ಉತ್ಪನ್ನ ಆಗಿರುತ್ತೆ. ಇದನ್ನ ರಸ್ತೆ ಮೇಲ್ಮೈಗಳಲ್ಲೆಲ್ಲ ಸರಿಯಾಗಿ ಮಾಡ್ಲಿಕ್ಕೆ ಬಿಟುಮಿನ್ ಅನ್ನ ಬಳಸ್ತಾರೆ. ಬೆಂಜಿನ್ ಏನಿದೆ ಇದು ಕೂಡ ಕಲ್ಲಿದ್ದಲು ಡಾಂಬರಿನ ಅಲ್ಲ, ಇದೊಂದು ಆರ್ಗ್ಯಾನಿಕ್ ಕಾಂಪೌಂಡ್. ಬೆಂಜಿನ್ ಅನ್ನುವಂಥ ಆರ್ಗ್ಯಾನಿಕ್ ಕಾಂಪೌಂಡ್. ಸರಿಯಾದ ಉತ್ತರ ನ್ಯಾಪ್ತಲೀನ್, ಆಪ್ಷನ್ ಬಿ ನ್ಯಾಪ್ತಲೀನ್. ನೋಡಿ, ಕಬೋರ್ಡ್ಗಳಲ್ಲೆಲ್ಲ ಬಟ್ಟೆಯನ್ನ ಇಡುವಾಗ ನ್ಯಾಪ್ತಲೀನ್ ಟ್ಯಾಬ್ಲೆಟ್ಸ್ ಅನ್ನ ಅಲ್ವಾ? ಥ್ಯಾಂಕ್ ಯು.